ಹಳೆಯ ನೋವುಗಳನ್ನೆಲ್ಲ ಮರೆಸಿ ಹೊಸ ಆಶಯಗಳ ಕೊಟ್ಟು ಎಲ್ಲರಿಗೂ ಶುಭ ತರಲಿ. ಚಂದ್ರಮಾನ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತುಂಬ ಲೇಟಾಗೆ ವಿಶ್ ಮಾಡ್ತಾ ಇದ್ದೀನಿ, ಯಾಕಂದರೆ ಊರಲ್ಲಿ ಹಬ್ಬ ಮಾಡಿದ್ದು ನಾನು ಬೆಂಗಳೂರಿಗೆ ಬಂದು ವಿಡಿಯೋ ಎಡಿಟ್ ಮಾಡಿ ಹಾಕೋತಿಗೆ 3-4 ಡೇಸೇ ಆಯಿತು. ಇನ್ನು ಯುಗಾದಿ ಹಬ್ಬ ಅಂದರೆ ಬೇವು ಬೆಲ್ಲ ಮಾವಿನ ತೋರಣ ಎಷ್ಟು ಚೆಂದ ಅಲ್ವಾ ನಮ್ಮ ಹಬ್ಬ. ಇನ್ನು ಸಿಟಿಲಂತೂ ಹೊಸ ಬಟ್ಟೆ ಹಾಕ್ಕೊಳ್ಳೋದು, ದೇವಸ್ಥಾನಕ್ಕೆ ಹೋಗೋದು, ಹಬ್ಬದ ಅಡುಗೆ ಮಾಡಿಕೊಂಡು ಊಟ ಮಾಡೋದು. ಆದರೆ ಹಳ್ಳೀಲಿ ಬೆಳಗ್ಗೆ ಎದ್ದ ತಕ್ಷಣ ಹಸು ಮೈ ತೊಳೆಯೋದು, ಹಸುಗಳಿಗೆ ಪೂಜೆ ಮಾಡೋದು ಅದೇ ಅವರಿಗೆ ಮೇಯ್ನ್ ಆಗಿರುತ್ತೆ. ಇನ್ನು ನಮ್ಮ ಮನೇಲೂ ಕೂಡ ಹಸು ಇರೋದ್ರಿಂದ ಹಸು ಎಲ್ಲ ಮೈ ತೊಳೆದು ನಮ್ಮತ್ತೆ ಆ ಕೆಲಸ ಮಾಡ್ತಾಯಿದ್ರೆ ನಾನು ಪಾರ್ಕಿಂಗು ಅದನ್ನೆಲ್ಲ ತೊಳೆದು ಪುಟ್ಟದಾಗಿರೋ ರಂಗೋಲಿನ ಹಾಕ್ತಾಯಿದ್ದೆ. ಇನ್ನು ಇಲ್ಲೊಂದು ಕಡೆ ನನ್ನ ಮಗ ಮತ್ತು ನಮ್ಮ ಮನೆಯವರು ಸೇರಿ ಮಾವಿನ ತೋರಣ ಎಲ್ಲ ಕಟ್ಟಿ ಬಾಗಿಲನ್ನ ರೆಡಿ ಮಾಡ್ಕೊಳ್ತಾಯಿದ್ರು. ಯುಗಾದಿ ಹಬ್ಬ ಅಂದರೆ ಮಾವಿನ ತೋರಣ ಇದೆ ಅಲ್ವಾ ಸ್ಪೆಷಲ್ಲು. ಏನೋ ನೋಡೋಕ್ಕೆ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ಮನೆ ಮೇಯ್ನ್ ಡೋರು. ಹಾಗೆಯೇ ನನ್ನ ಡೈಲಿ ರೊಟೀನ್ ಪಾತ್ರೆ ತೊಳೆಯೋದು, ಮನೆ ಒರೆಸೋದು ಇದೆಲ್ಲ ಮಾಡಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡೋಕ್ಕಿಂತ ಮೊದಲು ಒಬ್ಬಟ್ಟಿಗೆ ಕಣಕನ ರೆಡಿ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿನ್ನು ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡೋ ಹೊತ್ತಿಗೆ ಈ ಕಣಕ 1-2 hours 3 hours ಎಲ್ಲ ನೆಂದಿರುತ್ತೆ. ಆವಾಗ ಲಾಸ್ಟಿಗೆ ಒಬ್ಬಿಟ್ಟು ಮಾಡೋಕ್ಕೆ ಸರಿ ಆಗುತ್ತೆ ಅಂಥೇಳಿ ಫಸ್ಟೇ ಇಲ್ಲಿ ಕಣಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅವರೆಲ್ಲ ಸ್ನಾನ ಮಾಡಿ ರೆಡಿಯಾಗಿ ಬರೋ ಹೊತ್ತಿಗೆ ನಾನು ಪೂಜೆ ಐಟಮ್ನೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೂಡ ಮಾಡಿದೆ. ಮನೇಲಿ ಎಲ್ಲರೂ ಪೂಜೆ ಆದಮೇಲೆ ಇವಾಗ ಬೇವು ಬೆಲ್ಲ ತಿಂತಾ ಇದ್ದೀವಿ. ಅಯ್ಯೋ ವಿಭೂತಿ ಹಚ್ಕೊಂಡಿರೋದು. ಬೆಲ್ಲ ಜಾಸ್ತಿ ಕೊಡಿ, ಬರೀ ಮಾತ್ರ ಕೊಡ್ತಾರೆ. ಇನ್ನು ಬೇವು ಬೆಲ್ಲ ಎಲ್ಲ ತಿಂದಾದಮೇಲೆ ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಇದೆ ಅಲ್ವಾ. ಇಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಈ ಸಲ ಅಂತೂ ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿ ಬಂದಿತ್ತು. ನಾನು ನೆಕ್ಸ್ಟ್ ನೈಟು ಮತ್ತು ಬೆಳಗ್ಗೆ ಕೂಡ ಗೊಜ್ಜಿಟ್ಕೊಂಡು ಅದನ್ನೇ ಕಲಿಸ್ಕೊಂಡು ತಿಂದಿದ್ದೀನಿ. ಏನೋ ತುಂಬ ಇಷ್ಟ ಆಯಿತು. ತುಂಬ ಮಾವಿನಕಾಯಿ ಹಾಕ್ಬಿಟ್ಟು ಮಾಡಿದ್ದೆ, ಟೇಸ್ಟು ಕೂಡ ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಬೇರೆ ಬೇರೆ ಅಡುಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಡುಗೆ ಬಂದು ಒಬ್ಬಟ್ಟಿನ ಸಾಂಬಾರು. ನಾನಿಲ್ಲಿ ಒಬ್ಬಟ್ಟಿನ ಸಾಂಬಾರು ತುಂಬ ಏನು ಮಾಡೋಕ್ಕೆ ಹೋಗಲ್ಲ. ಇವಾಗ ಒಂದು 3 times ಅಷ್ಟೇ ನಾನು ಮಾಡ್ತಾ ಇರೋದು. ಇಲ್ಲಾಂದರೆ ನಾನು ರಸಮ್ಮು ಅಥವಾ ನುಗ್ಗೆಕಾಯಿ ಸಾಂಬಾರು ಆ ಥರ ಏನಾದರೂ ಮಾಡ್ತಾಯಿದ್ದೆ. ಇವತ್ತು ಬೇಳೆ ಬೇಯಿಸಿದ ನೀರು ಇತ್ತಲ್ಲ, ಅದನ್ನೇ ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡಿದ್ದು. ಇವ್ರಿಗೆಲ್ಲ ಒಂದು ಸ್ವಲ್ಪ ಸ್ವೀಟ್, ಒಬ್ಬಟ್ಟು ಸಾಂಬಾರು ಒಂದು ಸ್ವಲ್ಪ ಹೂರ್ಣ ಹಾಕ್ತೀವಲ್ಲ, ಸ್ವೀಟ್ ಬರುತ್ತಲ್ಲ, ಅದನ್ನು ತಿನ್ನೋಕ್ಕೆ ಇಷ್ಟನೇ ಪಡಲ್ಲ. ಇಲ್ಲಿ ಊರಿಗೆ ಬಂದಮೇಲೆ ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಸಾಂಬಾರು ಮಾಡಿದ್ದು. ಈ ಕಡೆ ಮತ್ತು ತರಕಾರಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು
ರೆಡಿ ಎಲ್ಲ ಒಗ್ಗರಣೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆಯೇ ಚಿತ್ರಾನ್ನ, ಇನ್ನು ವಡೆ ಮಾಡಬೇಕು. ಸಿಂಪಲಾಗೇ ಅಡುಗೆನ ಮಾಡ್ಕೊಳ್ತಾ ಇದ್ದೀನಿ. ನಾವಿರೋದೇ 4 ಜನ. ನನ್ನ ಮಗ ನಮ್ಮಮ್ಮನ ಮನೆಗೆ ಹೋಗಿದ್ದಾನೆ ದೊಡ್ಡವನು, ಇನ್ನು ಚಿಕ್ಕವನು ಮತ್ತು ನಮ್ಮತ್ತೆ ನಮ್ಮ ಮನೆಯವರು ಅಷ್ಟೇ ಇರೋದು. ಸಿಂಪಲಾಗೇ ಹಬ್ಬದೂಟ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ದೇವ್ರನ್ನ ಕೂಡ ಕರ್ಕೊಂಬರ್ತಾರೆ. ಅವರು ಬಂದು ಬೇವು ಬೆಲ್ಲ ಎಲ್ಲ ಕೊಟ್ಟಾದಮೇಲೆ ನಾವು ಎಲ್ಲ ಊಟ ಮಾಡೋದು. ಇಲ್ಲಿ ನಮ್ಮ ಅತ್ತೆ ವಡೆ ಮಾಡ್ಕೊಳ್ತಾಯಿದ್ರು. ಅಷ್ಟೊತ್ತಿಗೆ ಅವ್ರು ಬರೋಷ್ಟೊತ್ತಿಗೆ ನಾನು ಕೂಡ ಒಬ್ಬಿಟ್ಟೆಲ್ಲ ರೆಡಿ ಮಾಡಿ ಇಟ್ಟು ಅವರನ್ನೇ ಕಾಯ್ತಾ ಇದ್ವಿ. ಅವರು ಬರೋಷ್ಟೊತ್ತಿಗೆ 2 ಗಂಟೆ ಆಗೋಗಿತ್ತು. ಪೂಜೆಗೆ ಅಂತ ಕೊಡಕಂತೀವಿ. ಜಸ್ಟ್ ಹೇಳಿಕೆ ಬೇರೆ ತಿದಾಕೋ ಈ ಬಾಯಿ ನೀರು ಹೇಗಿದೆ ಅಂತ ದೇವ್ರ ಬರ್ತಾವಲ್ಲ ಅಲ್ಲಿ ದೇವ್ರ ಪಾತ್ರೆ ಕೊಡು ದೇವ್ರ ಇವಾಗ ದೇವರನ್ನು ಕೂಡ ಕರ್ಕೊಂಬಂದಿದ್ದಾರೆ. ಅವ್ರ ಮನೆ ಒಳಗೆ ಬಂದು ಶಂಕು ಊದ್ಬಿಟ್ಟು ಅಲ್ಲಿ ಹೊರಗಡೆ ಬಾಣ ದೇವ್ರು ಇರ್ತಲ್ಲ ಅದಕ್ಕೆ ಪೂಜೆ ಮಾಡ್ತೀವಿ. ಹಣ್ಣು ಕಾಯೆಲ್ಲ ಕೊಟ್ಬಿಟ್ಟು ನನಗೆ ಇವ್ರು ಬಂದಾಗ ನಗು ಬರೋದೇನೆಂದರೆ ಲಾಸ್ಟ್ ಟೈಮು ಹೀಗೆ ಬೇವು ಬೆಲ್ಲ ಕೊಡೋಕ್ಕೆ ಏನಾದರೂ ಪ್ಲೇಟ್ ಕೇಳ್ತಾರೆ. ಅದು ನಾನೇನು ಮಾಡಿದ್ದೆ, ಒಂದು ಗುಕ್ಕು ಕೂಡ ಇರಲ್ಲ ಆ ಪ್ಲೇಟ್ ತಗೊಂಬ ಅಂತ ಹೇಳಿದ್ಕೆ ದೊಡ್ಡ ಸ್ಟೀಲ್ ತಟ್ಟೆ ಹೊತ್ಕೊಂಡೋಗಿದ್ದೆ. ಅವ್ರು ನಗ್ತಾಯಿದ್ರು ನೋಡಿ. ಒಂದೊಂದು ಊರುಗಳಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ನಮ್ಮೂರಲ್ಲಿ ಈ ಥರ ಯುಗಾದಿ ಹಬ್ಬದ ದಿನ ಈ ಥರ ಇರುತ್ತೆ. ಬಂದು ಅವ್ರಿಗೆ ದೇವ್ರು ಕರ್ಕೊಬರೋದು, ಪೂಜೆ ಮಾಡೋದು, ಆಮೇಲೆ ಅವ್ರು ಬಂದು ಹೋದ್ಮೇಲೆ ಊಟ ಮಾಡೋದು. ಅವ್ರು ಬಂದು ಹೋಗೋತ್ತಿಗೆ 2 ಗಂಟೆ 3 ಗಂಟೆ ಆಗುತ್ತೆ. ಎಲ್ಲರೂ ಹಾಗೆ ಇರ್ತಾರೆ ಅಥವಾ ಕೆಲವ್ರು ಮಾತ್ರ ಹಾಗೇನೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಉಪವಾಸ ಇರ್ತಾರೆ, ಕೆಲವರು ಊಟ ಮಾಡಿರ್ತಾರೆ. ಅವರು ಬಂದು ಹೋಗಾದ್ಮೇಲೆ ನಾವು ಕೂಡ ಇವಾಗ ಊಟ ಮಾಡ್ತಾಯಿದ್ವಿ. ನಮ್ಮ ಅಡುಗೆ ಎಲ್ಲ ಆಗೋಕ್ಕೂ ಅವ್ರು ಬರೋಕ್ಕೂ ಕರೆಕ್ಟ್ ಆಗೋಗಿತ್ತು ಇವತ್ತು. ಅವ್ರು ಬಂದು ಹೋದ್ಮೇಲೆ ಬೆಳಗ್ಗೆ ಕೂಡ ಏನು ತಿಂದಿರಲಿಲ್ಲ. ನಾನು ಡೈರೆಕ್ಟಾಗಿ ಅಡುಗೆನೇ ಮಾಡಿದ್ದು. ಇನ್ನು ಅಡುಗೆಗೆ ವಡೆ ಮತ್ತು ಒಂದು ವೆಜಿಟೇಬಲ್ ಪಲ್ಯ, ಹಾಗೆಯೇ ಹಪ್ಳ, ಒಬ್ಬಟ್ಟಿಗೆ ತುಪ್ಪ, ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ, ಅನ್ನ, ಹಾಗೆಯೇ ಒಬ್ಬಿಟ್ಟು ಸಾಂಬಾರು ಇದಾಗಿತ್ತು ನಮ್ಮ ಮನೇಲಿ ಹಬ್ಬದ ಅಡುಗೆ. ಆಮೇಲೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಇನ್ನು ನಮ್ಮ ಜೀವನದಲ್ಲಂತೂ ಲಾಸ್ಟ್ ಇಯರು ಕಹಿ ಸಿಹಿ ಎರಡೂ ಕೊಟ್ಟರು ದೇವರು. ಆದರೆ ಆ ಕಹಿ ಮುಂದೆ ಸಿಹಿನ ನಮಗೆ ಅನುಭವಿಸೋಕ್ಕೂ ಆಗಲಿಲ್ಲ. ಇನ್ನು ಆ ಸಿಹಿನ ನಮಗೆ ಅನುಭವಿಸೋಕೆ ಇವಾಗ ಕೂಡ ಆಗ್ತಾನೂ ಇಲ್ಲ. ಇನ್ನು ಲಾಸ್ಟ್ ಇಯರ್ ಯುಗಾದಿ ಹಬ್ಬದಲ್ಲಿ ಹಬ್ಬದ ದಿನವೇ ಡಿಸ್ಚಾರ್ಜ್ ಆಗಿ ಬಂದಿದ್ದು. 1 ದಿನ ಹುಷಾರಿಲ್ಲ ಅಂತ ಅಡ್ಮಿಂಟ್ ಆಗಿದ್ದು. ಈ ವರ್ಷ ಅಂತೂ ಆ ಥರ ಆಗ್ದಲೇ ಇರಲಿ, ಅಷ್ಟು ಕಹಿ ಏನು ಕೊಡಬೇಡ ದೇವರೇ ಅಂತ ಅಂದ್ಕೊಂಡು ಈ ವರ್ಷದ ಹಬ್ಬನೂ ಕೂಡ ಮುಗಿಸಿದೆ. ಇನ್ನು ಸೋಮವಾರ ಹಬ್ಬ ಆಗಿದ್ದು ಭಾನುವಾರ ಅಲ್ವಾ, ಸೋಮವಾರ ಏನು ಈ ವಿಡಿಯೋ ಮಾಡಲಿಲ್ಲ. ಇನ್ನು ಮಂಗಳವಾರ ನಮಗೆ ಸ್ಪೆಷಲ್ ವರ್ಷದೊಡಕು ನಮ್ಮ ಮನೇಲೇನು ಮಾಡ್ತಾಯಿಲ್ಲ. ಇವತ್ತು ನಮ್ಮ ಅತ್ತೆ ತಂಗಿ ಹಂಗಂದರೆ ನಮ್ಮ ಮನೆಯವ್ರ ಚಿಕ್ಕಮ್ಮ ಅವ್ರ ಮನೆಗೆ ಹೋಗ್ತಾಯಿದ್ವಿ.
ಇವ್ರ ಮನೆ ನಾವು ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀರ. ಹಂಗನೇ ಲಾಸ್ಟ್ ರೀಸೆಂಟಾಗಿ ಮದುವೆ ಎಲ್ಲ ಆಯ್ತಲ್ಲ ಇವ್ರ ಮನೇಲೇ. ಇನ್ನು ಜಾತ್ರೆ ಕಳೆದು ಲಾಸ್ಟ್ ವೀಕ್ ತಾನೇ ಜಾತ್ರೆ ಮಾಡಿದ್ವಲ್ಲ, ಇನ್ನೇನು ಹಬ್ಬ ಎಲ್ಲ ಚಿಕನ್ ಮಟನ್ ಎಲ್ಲ ಏನು ಮಾಡ್ತೀರಾ ನಮ್ಮ ಮನೆಗೆ ಬನ್ನಿ ಅಂತ ಕರೆದಿದ್ರು. ಹೋದ ತಕ್ಷಣ ಇಡ್ಲಿ ಮಟನ್ ಸಾಂಬಾರೆಲ್ಲ ಆಂಟಿ ಹಾಕ್ಕೊಟ್ರು, ತಿಂದು. ಇನ್ನು ಮದುವೆ ಆಲ್ಬಮ್ ಕೂಡ ಬಂದಿತ್ತು, ನಾನು ನೋಡಿರಲಿಲ್ಲ, ಅದನ್ನೇ ಆಲ್ಬಮ್ ನೋಡ್ತಾ ಇದ್ದೆ. ಇನ್ನು ನನಗಂತೂ ನನ್ನ ತಂಗಿ ಇಬ್ಬರು ತಂಗಿಯರ್ಗೆ ಅಂದರೆ ಫಸ್ಟ್ನೇ ತಂಗಿ ಅವಳು ಮದುವೆಲೇನು ಜಾಸ್ತಿ ಓಡಾಡಲಿಲ್ಲ. ಆವಾಗ ಇನ್ನೂ ನನ್ನ ಚಿಕ್ಕ ಮಗ 5 months ಏನೋ ಆಗಿತ್ತು, ಅವನ್ನ ಹಿಡ್ಕೊಳ್ಳೋದೇ ಆಗಿತ್ತು. ಇನ್ನು ಈ ತಂಗಿ ಮದುವೆಲಿ ಒಂದು ಸ್ವಲ್ಪ ಓಡಾಡಿದ್ವಿ. ಅದು ಬಿಟ್ಟರೆ ನೆಕ್ಸ್ಟು ಮನಸ್ಫೂರ್ತಿಯಾಗಿ ಖುಷಿಯಾಗಿ ಮದುವೆಲೆಲ್ಲ ಓಡಾಡ್ಕೊಂಡು ಮಾಡಿದ್ದಂದರೆ ಈ ರಾಖಿ ಮದುವೆಲೇ. ಆಲ್ಮೋಸ್ಟ್ ಎಲ್ಲ ಶಾಸ್ತ್ರಗಳನ್ನೂ ಮಾಡಿದ್ದೀನಿ. ಬೆಳಗ್ಗೆ ಕೂಡ ಅಷ್ಟೇ ಆ ಕುಕ್ಕೆ ಹೊತ್ಕೊಂಡು ಹೋಗೋದು. ನಾನು ಫಸ್ಟ್ ಟೈಮ್ ಕುಕ್ಕೆಲ್ಲ ಹೊತ್ಕೊಂಡೋಗಿದ್ದು ತುಂಬ ನೆನಪಲ್ಲಿ ಇಟ್ಕೊಳ್ಳೋ ಅಂತ ಅದು ಮದುವೆ. ಯಾವಾಗ ನೋಡಿದ್ರು ನನಗೆ ಈ ಆಲ್ಬಂಬು ಇವ್ರ ವೀಡಿಯೋ ಎಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಒಂದು ಸಲ ಎಷ್ಟು ಟೈಮ್ ನೋಡಿದ್ರು ಬೇಜಾರು ಅನಿಸಲ್ಲ. ಅವ್ರ ಮದುವೆಲಂತೂ ತುಂಬ ಎಂಜಾಯ್ ಮಾಡಿದ್ವಿ. ಆ ಬಿಗ್ ರೂಟದು ಹಿಂದಿನ ದಿನ ಎಲ್ಲರೂ ಸೇರಿಕೊಂಡು ಆಟಾಡಿದ್ದು, ಫ್ಯಾಮಿಲಿ ಅವರೆಲ್ಲ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ನಾವು ಆ ಕಡೆ ವೀಡಿಯೋ ನೋಡ್ತಾಯಿದ್ರೆ ಆಂಟಿಲಿ ಟೈಮ್ ಆಗಿತ್ತು, ಎಲ್ಲರಿಗೂ ಹೊಟ್ಟೆ ತುಂಬಿತ್ತು. ನಾನು 3 ಗಂಟೆ ಹಂಗೆ ಲೇಟಾಗೇ ಅಡುಗೆ ಮಾಡಿದ್ದು. ಸಾಂಬಾರೆಲ್ಲ ಮಾಡಿಟ್ಟಿದ್ದು ಮುದ್ದೆ, ಮತ್ತು ಇವಾಗ ಕಬಾಬ್ ಮಾಡ್ತಾ ಇದ್ದಾರೆ. ಆಂಟಿಯಲ್ಲಿ ಬಿಸಿ ಮುದ್ದೆ ತಿರುತ್ತಾಯಿದ್ರೆ, ಇಲ್ಲಿ ದಿವ್ಯ ಕಬಾಬ್ ಮಾಡ್ತಾಯಿದ್ರು. ಇನ್ನು ಎಲ್ಲ ಅಡುಗೆ ಎಲ್ಲ ಆದಮೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಇದಾಗಿತ್ತು ನಮ್ಮನೆ ಯುಗಾದಿ ಹಬ್ಬ ಹಾಗೆಯೇ ವರ್ಷದೊಡ್ಕು ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.